Hi guys, hello everyone. Welcome to Speak with Sushan. Hi Gulshan, how are you? I'm doing well. Last time we met at Kundapura, I could not recognize you, bro. You did. Yeah. I did not suddenly recognize. I was visiting my friend, You're visiting a friend, I know that. We and another are. friend, a new friend of mine, had a movie also that released the same That's time. laughing Buddha. That's Laughing Buddha. So Yeah. I had come to sort of hang out them. with friends, and then coincidentally the movie was also going there, so I came there. You came to watch, no? Yeah, we did come to watch and that's why I did not realize. Now I'm happy. ಗೊತ್ತು ನೀವು ಸಕ್ಕತ್ತಾಗಿ ಕನ್ನಡನೂ ಮಾತಾಡ್ತೀರಾ ಅಂತ. ಹುಟ್ಟಿದ್ ಬೆಳೆದ ಎಲ್ಲ ಕರ್ನಾಟಕದಲ್ಲಿ ಅಲ್ವಾ? ನಾನು ಬೆಂಗಳೂರು ಹುಡುಗ. ಸೊ ನೀವು ನಮ್ ತರನೇ ಬೆಂಗಳೂರು ಹುಡುಗ, ಕನ್ನಡಿಗರು. ಸೊ ಈಗ ನಿಮ್ಮನ್ನ ಯಾವಾಗ ನಾವು ಮತ್ತೆ ಕನ್ನಡದಲ್ಲಿ ನೋಡ್ಬೋದು? ಮತ್ತೆ ಅಂದ್ರೆ ನಾನು ಕನ್ನಡದಲ್ಲಿ ಏನ್ ಮಾಡೇ ಇಲ್ವೇಲೆ. ನಾನು ಸಣ್ಣ ವಯಸ್ಸಿಂದ ನನಗೆ ಹಿಂದಿ ಚಲನಚಿತ್ರದ ಬಗ್ಗೆ ಒಂಥರ ಏನೋ ಒಂದು ಕನಸು, ಒಲವು ಕನಸು, ಪ್ರೀತಿ ಪ್ರೇಮ ಅದೆಲ್ಲ ಇತ್ತು. ಸೊ ನನಗೆ ಅದೇ ಏನೋ, ಬಟ್ ನಾನು ಇವಾಗ ಇಲ್ಲಿ ಕೆಲಸ ಮಾಡ್ತಿದ್ದೀನಿ. ಬಟ್ ನೆವರ್ ಸೇ ನೆವರ್, ಐ ಡೋಂಟ್ ನೋ. ಬಟ್ ಲೈಕ್ ಹಾಗೇನು ಈಗ ಕನ್ನಡದಲ್ಲಿ ಬಂದ್ರೆ ಹುಡ್ಕೊಂಡು ಹೋಗೋದಿಲ್ಲ ನಾನು. ಅದೇ ಹುಡ್ಕೊಂಡ್ ಬರ್ಬೇಕು. ಇಲ್ಲ, ನನ್ಗೆ ಒಳಗಿಂದ ಏನಾದ್ರು ಇಲ್ಲ ಆಫರ್ ಬರ್ತದೆ. ಕೆಲವೊಂದ್ ಜನ ಹೇಳಿದ್ದಾರೆ, ಬಟ್ ಸಮಯ ಸಂದರ್ಭ ಅದೊಂದು ಕೂಡಿ ಬರ್ಲಿಲ್ಲ. ಬಂದಾಗ ನಾವು ಮಾಡೋಣ. ಪೀಪಲ್ ಇವನ್ ಫಾರ್ ಬೆಂಗಾಲಿ ಫಿಲ್ಮ್ಸ್ ಐ ಗೆಟ್ ಆಫರ್ಸ್. ನಾನ್ ಫಸ್ಟ್ ಸಿನಿಮಾ ಬೆಂಗಾಲಿ ಆಕ್ಟ್ರೆಸ್ ಜೊತೆಗೆ ಮಾಡಿದ್ದು, ಪ್ರಿಯಾಂಕಾ ಉಪೇಂದ್ರ. ಓ, ಅವ್ರು ಈಗ ನೀವು ಬಂದ್ರೆ ಕನ್ನಡದಲ್ಲಿ ತುಂಬಾ ದೊಡ್ಡದಾಗಿ ಬರ್ಬೇಕು ಅಂತ ಏನಾದ್ರು ಆಸಕ್ತಿ ಇದೆಯಾ? ಅಂದ್ರೆ KGF 3 ಆತರ ಏನಿಲ್ಲ, ನಂದು ಏನು ಯೋಚನೆ ಇಲ್ಲ. ಆತರ ಏನು ಐ ಡೋಂಟ್ ಕೇರ್. ದೊಡ್ಡದು ಸಣ್ಣದು, ಫಿಲ್ಮ್ ಇಸ್ ಅ ಫಿಲ್ಮ್. ಬಟ್ ಮೂಲತಃ ನೀವು ಕನ್ನಡಿಗರಾಗಿರೋದ್ರಿಂದ ಕನ್ನಡದ ಒಲವು ತುಂಬಾ ಇರುತ್ತೆ. ಸೊ ಮಾಡಿದ್ರೆ ಯಾರ ಜೊತೆ ಕೆಲಸ ಮಾಡ್ಬೇಕು ಅಂತ ಆಸೆ ಇದೆ? ಹಾಗೇನಿಲ್ಲ. ಯಾವ್ದು ಇಂಟ್ರೆಸ್ಟ್ ಜೊತೆ ಮಾಡ್ಬೋದು. ಆಕ್ಚುಲಿ ಪವನ್ ಲೂಸಿಯಾ ಮಾಡ್ಬೇಕಾದ್ರೆ he had got in touch with me, but he was asking for too much time. ನಾನು ಜಸ್ಟ್ ನನ್ನ ಕರಿಯರ್ ಇಲ್ಲಿ ಸ್ಟಾರ್ಟ್ ಆಗಿತ್ತು. I found it interesting, but he wanted like like 1 year 2 years ಇಲ್ಲೇ ಬಂದ್ಬಿಟ್ಟು ಎಲ್ಲ. So I couldn't give that time. So I really don't know. ಅದ್ರ ಬಗ್ಗೆ ನಾನು ಯೋಚನೆ ನಿಜವಾಗ್ಲೂ ನಾನೇನು ಸುಮ್ಮನೆ I will not come up with anything, ಯಾಕಂದ್ರೆ ನಾನು ಅದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ. ಕೆಲವ್ರಿಗೆ ಆಸ್ಪಿರೇಷನ್ ಇರುತ್ತೆ. ಇಲ್ಲಿಗೆ ಬಂದ್ಮೇಲೆ ಎಲ್ಲ ಇವರು ಪ್ರೆಸ್ ಅವರೆಲ್ಲ ಕೇಳ್ತಾರೆ, ನೀವು ಕರ್ನಾಟಕದವ್ರಲ್ವಾ, ನೀವು ಕನ್ನಡ ಫಿಲ್ಮ್ಸ್ ಅಲ್ಲಿ ಯಾಕೆ ಮಾಡಿಲ್ಲ ಅಂತ. ಅವಾಗ ನಾನು ಹೌದಲ್ವಾ. ಅಲ್ಲ, ಈಗ ಒಂದು ಆಸ್ಪಿರೇಷನ್ ಇರುತ್ತೆ. ನಂಗೆ ನಿಜವಾಗ್ಲು ಆಸ್ಪಿರೇಷನ್ ಇದೆ, ಮಾಡಿದ್ರೆ ರಕ್ಷಿತ್ ಶೆಟ್ಟರ್ ಪ್ರೊಡಕ್ಷನ್ ಅಲ್ಲಿ ಮಾಡ್ಬೇಕು. ಆತರ ಒಂದಿಷ್ಟು ಜನರು ಮೈಂಡ್ ಅಲ್ಲಿ ಇರುತ್ತೆ ನಂಗೆ. ಆತರ ನಿಮ್ಗೆ ಯಾರಾದ್ರೂ ಬಂದಾಗ ನೋಡಿದಿರ? ಯಾರು ನನ್ನ ಫ್ರೆಂಡ್ಸ್ ಅಂತ ಗೊತ್ತಲ್ಲ ನಿಮ್ಗೆ, ಗೊತ್ತುಂಟಲ್ಲ. ಅವ್ರೇನಾದ್ರು ಮಾಡಿದ್ರೆ ನೋಡೋಣ. ಅವ್ರೇನಾದ್ರು ಮಾಡಿದ್ರೆ ನೋಡುವ. ದಟ್ ಇಸ್ ಅಮೇಸಿಂಗ್. ಆಕ್ಚುಲಿ ಲಾಂಗ್ ಟೈಮ್ ಬ್ಯಾಕ್ ಅವ್ರು ಅನೌನ್ಸ್ ಮಾಡಿದ್ರು, ಬಟ್ ಅದಾಗಿಲ್ಲ. ಬಟ್ ಆದಷ್ಟು ಬೇಗ ಆ ಟೈಮ್ ಕೂಡ ಬರ್ಲಿ ಅಂತ ನಾನು. ತುಂಬಾ ಬಾಕಿ ಇದೆ. ಎಲ್ಲಾರು ಬಹಳಷ್ಟು ಜನ ಡೈರೆಕ್ಟರ್ಗಳು ಏನೇನೋ ಹೊಸ ಕಥೆಗಳೆಲ್ಲ ಮಾಡ್ತಾರೆ.